6ನೇ ತರಗತಿಯ ಗಣಿತದಲ್ಲಿ ವಿನ್ಯಾಸಗಳು ಈ ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ಇಲ್ಲಿ ನಾವು ಸಂಖ್ಯಾ ವಿನ್ಯಾಸಗಳ ಶ್ರೇಣಿಗಳ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ ಒಂದನ್ನು ಕೂಡಿಸಿದಾಗ ಏನಾಗುತ್ತದೆ? ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ? ಈಗ 1ನೇ ತ್ರಿಕೋನೀಯ ಸಂಖ್ಯೆ 1. 1 ಗುಣಿಸು 6 ಕೂಡಿಸು 1 ನಿಮಗೆ 7 ದೊರೆಯಿತು. 2ನೇ ತ್ರಿಕೋನೀಯ ಸಂಖ್ಯೆ 3. 3 ಗುಣಿಸು 6 ಕೂಡಿಸು 1 3ನೇ ತ್ರಿಕೋನೀಯ ಸಂಖ್ಯೆ 6. 6 ಗುಣಿಸು 6 ಕೂಡಿಸು 1 ಈ ರೀತಿ ಪ್ರತಿಯೊಂದಕ್ಕೂ 6ರಿಂದ ಗುಣಿಸಿ ಒಂದನ್ನು ಕೂಡಿಸಿ. ಆಗ ನಮಗೆ ದೊರೆಯುವಂತಹ ಶ್ರೇಣಿ 7, 19, 37, 61, 91 ಇತ್ಯಾದಿ ಎಂಬ ಶ್ರೇಣಿ ಬರುತ್ತದೆ. ಇದನ್ನು ನಾವು ಷಡ್ಭುಜ ಸಂಖ್ಯೆಗಳು ಎಂದು ಕರೆಯುತ್ತೇವೆ. 1, 7, 19, 37 ಎಂಬ ಶ್ರೇಣಿಯನ್ನು ಷಡ್ಭುಜ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ನೋಡಿ, ಚುಕ್ಕೆ ವಿನ್ಯಾಸದಲ್ಲಿ, ಚುಕ್ಕೆ ಚಿತ್ರದಲ್ಲಿ ಷಡ್ಭುಜ ಸಂಖ್ಯೆಗಳನ್ನು ಈ ರೀತಿಯಾಗಿ ಮಾಡಬಹುದು. ಷಡ್ಭುಜಾಕಾರದಲ್ಲಿ ನಾವು ಜೋಡಿಸಬಹುದು. ನಿಮ್ಮ ನೋಟ್ಬುಕ್ನಲ್ಲಿ ಈ ಷಡ್ಭುಜ ಸಂಖ್ಯೆಗಳ ವಿನ್ಯಾಸದಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿದು ಅದರ ವಿನ್ಯಾಸವನ್ನು ಚಿತ್ರಿಸಿ. ಈ ಷಡ್ಭುಜ ಸಂಖ್ಯೆಗಳ ವಿನ್ಯಾಸದಲ್ಲಿ ಮುಂದಿನ ಸಂಖ್ಯೆ 61 ಆಗಿರುತ್ತದೆ. ಇದನ್ನು ಚಿತ್ರಿಸುವುದು ಕೂಡ ತುಂಬ ಸುಲಭವಾಗಿದೆ. ಇಲ್ಲಿ ನೀವು 2 ಚುಕ್ಕೆಗಳ ನಡುವೆ ಒಂದು ಚುಕ್ಕೆಯನ್ನು ಹಾಕುತ್ತಾ ಹೋಗಬಹುದು. ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಪ್ರಾರಂಭಿಸಿದಾಗ ಏನಾಗುತ್ತದೆ? ಉದಾಹರಣೆಗೆ 1 ಕೂಡಿಸು 7 1 ಕೂಡಿಸು 7 ಕೂಡಿಸು 19 1 ಕೂಡಿಸು 7 ಕೂಡಿಸು 19 ಕೂಡಿಸು 37 ಈ ರೀತಿಯಾಗಿ ಕೂಡಿಸಿದಾಗ ನಿಮಗೆ ಯಾವ ಶ್ರೇಣಿ ಸಿಗುತ್ತದೆ? ಷಡ್ಭುಜ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಘನ ಸಂಖ್ಯೆಗಳು ಸಿಗುತ್ತವೆ. ಆಕೃತಿ ಶ್ರೇಣಿಗಳನ್ನು ಕಲಿಯೋಣ. ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿಯೊಂದು ಆಕೃತಿಯಲ್ಲಿನ ಬಾಹುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ಎಣಿಸುವುದರಿಂದ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೀರಿ? ಕೊಟ್ಟಿರುವ ಶ್ರೇಣಿಯಲ್ಲಿ ಬಾಹುಗಳ ಸಂಖ್ಯೆ 3, 4, 5, 6, 7 ಮತ್ತು 8 ಇವೆ. ಶೃಂಗಗಳ ಸಂಖ್ಯೆಯೂ ಅಷ್ಟೇ ಇದೆ. ಬಾಹುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯು 3, 4, 5, 6, 7 ಮತ್ತು 8 ಎಂಬ ಎಣಿಕೆ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತವೆ. ಇದರ ಹೆಸರುಗಳನ್ನು ನೀವು ಹೇಳಬಹುದೇ? ತ್ರಿಭುಜ, ಚೌಕ, ಪಂಚಭುಜ, ಷಡ್ಭುಜ, ಸಪ್ತಭುಜ, ಅಷ್ಟಭುಜ ಈ ರೀತಿ. ನೀವು ಈ ಶ್ರೇಣಿಯಲ್ಲಿ ಮುಂದಿನ ಆಕೃತಿಯನ್ನು ಪಡೆಯಬಹುದೇ? ಶ್ರೇಣಿಯಲ್ಲಿ ಆಕೃತಿಗಳನ್ನು ರಚಿಸಲು ನಿಯಮ ಅಥವಾ ಮಾದರಿ ಏನಿರಬಹುದು ಎಂಬುದನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ವಿವರಿಸಿ. ಈ ಶ್ರೇಣಿಯಲ್ಲಿ ಮುಂದಿನ ಆಕೃತಿಯು 25 ಜೋಡಿಸಲಾದ ಚೌಕಗಳನ್ನು ಹೊಂದಿರುತ್ತದೆ. ಅಂದರೆ ಇದು ವರ್ಗ ಸಂಖ್ಯೆಗಳ ಶ್ರೇಣಿಯು ಈ ಆಕೃತಿ ಶ್ರೇಣಿಯನ್ನು ನೀಡುತ್ತದೆ. ಮುಂದಿನ ಚಿತ್ರ, ಈ ನಿಮ್ಮ ನೋಟ್ಬುಕ್ಕಿನಲ್ಲಿ ಈ ಶ್ರೇಣಿಯನ್ನು ರಚಿಸಿ ಮುಂದಿನ ಆಕೃತಿಯನ್ನು ನಿಮಗೆ ರಚಿಸಬಹುದೇ? ಇದರಲ್ಲಿ ಯಾವ ನಿಯಮ ಇರಬಹುದು? ಈ ಶ್ರೇಣಿಯಲ್ಲಿ ಮುಂದಿನ ಆಕೃತಿಯು 25 ಜೋಡಿಸಲಾದ ತ್ರಿಕೋನಗಳನ್ನು ಹೊಂದಿರುತ್ತದೆ. ವರ್ಗ ಸಂಖ್ಯೆಗಳ ಶ್ರೇಣಿಯು ಈ ಆಕೃತಿ ವಿನ್ಯಾಸವನ್ನು ನೀಡುತ್ತದೆ. ಇಲ್ಲಿಯೂ ನೀವು ವರ್ಗ ಸಂಖ್ಯೆಗಳ ಶ್ರೇಣಿಯನ್ನು ನೋಡಬಹುದು. ನೀವು ವಿನ್ಯಾಸವನ್ನು ಕಂಡುಹಿಡಿದು ಈ ಶ್ರೇಣಿಯಲ್ಲಿನ ಮುಂದಿನ ಆಕೃತಿಯನ್ನು ರಚಿಸಬಹುದೇ? ನೋಡಿ, ಈ ರೀತಿಯ ಆಕೃತಿಗಳಿಗೆ ಕೋಚ್ ಹಿಮಚಕ್ಕೆ ಎಂದು ಕರೆಯುತ್ತೇವೆ.
ಇಲ್ಲಿ 1ನೇ ಆಕೃತಿಯಲ್ಲಿ ರೇಖೆಗಳ ಸಂಖ್ಯೆ 3 ಇದೆ. 2ನೇ ಆಕೃತಿಯಲ್ಲಿ ರೇಖೆಗಳ ಸಂಖ್ಯೆ 12 ಇದೆ. 3 × 4 = 12. ಮುಂದಿನ ರಚನೆಯಲ್ಲಿ ತ್ರಿಕೋನ ಆಕೃತಿಯ ಪ್ರತಿಯೊಂದು ರೇಖೆಯನ್ನು 4 ರೇಖೆಗಳಿಂದ ಬದಲಾಯಿಸಲಾಗುತ್ತದೆ. ಮುಂದಿನ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 48. 12 × 4 = 48. ಅದರ ಮುಂದಿನ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 192. 48 × 4 = 192. ಮುಂದಿನ ರಚನೆಯಲ್ಲಿ ಹಿಂದಿನ ಆಕೃತಿಯ ಪ್ರತಿಯೊಂದು ರೇಖೆಯನ್ನು 4 ರೇಖೆಗಳಿಂದ ಬದಲಾಯಿಸಲಾಗುತ್ತದೆ. ಈ ರಚನೆಯು ಎಷ್ಟು ಸುಂದರವಾಗಿದೆ ನೋಡಿ. ಇಲ್ಲಿ ನೋಡಿ, 1ನೇ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 3. 2ನೇ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 12, ಅಂದರೆ 3 × 4. 3ನೇ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 48, ಅಂದರೆ 12 × 4. 4ನೇ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 192, ಅಂದರೆ 48 × 4. ಈ ಶ್ರೇಣಿಯಲ್ಲಿ ಮುಂದಿನ ಆಕೃತಿಯು ಹೊಂದಿರುವ ರೇಖೆಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ. ಸವಾಲನ್ನು ಭೇದಿಸುವುದು. ಪಾಸ್ಕಲ್ ತ್ರಿಭುಜವು ತ್ರಿಭುಜ ರಚನೆಯಲ್ಲಿ ಸಂಖ್ಯೆಗಳ ಜೋಡಣೆಯಾಗಿದೆ. 1ರಿಂದ ಪ್ರಾರಂಭಿಸಿ ಮುಂದಿನ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಕೆಳಗೆ 2 1ಗಳನ್ನು ಬರೆಯಿರಿ. ಮುಂದಿನ ಸಾಲಿನಲ್ಲಿ 3 ಸಂಖ್ಯೆಗಳಿವೆ. ಪ್ರತಿಯೊಂದು ಅದರ ಮೇಲಿನ 2 ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಪ್ರತಿ ಸಾಲು 1ರಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಮುಂದಿನ ಕೆಲವು ಸಾಲುಗಳನ್ನು ರೂಪಿಸಲು ಈ ಪ್ರಕ್ರಿಯೆಯನ್ನು ಮುಂದುವರಿಸಿ. ಈ ಹಂತಗಳನ್ನು ಸರಿಯಾಗಿ ಗಮನಿಸಿ. ಎಷ್ಟು ಸುಂದರವಾದ ವಿನ್ಯಾಸವನ್ನು ನಾವು ಪಡೆಯುತ್ತೇವೆ ಎಂದು ನೋಡಿ. 1, 2ನೇ ಸಾಲಿನಲ್ಲಿ 1 1, 3ನೇ ಸಾಲಿನಲ್ಲಿ 1 2 1, 4ನೇ ಸಾಲಿನಲ್ಲಿ 1 3 3 1, 5ನೇ ಸಾಲಿನಲ್ಲಿ 1 4 6 4 1. ಈ ರೀತಿ ಈಗ ಹಂತ 6 ಪೂರ್ಣಗೊಳಿಸಿ. ಅದೇ ವಿಧಾನವನ್ನು ಬಳಸಿದಾಗ ನಾವು ಇದನ್ನು ಪಡೆಯುತ್ತೇವೆ. 1 6 15 20 15 6 1. ಇದನ್ನು ನಾವು ಪಾಸ್ಕಲ್ ತ್ರಿಭುಜ ಎಂದು ಕರೆಯುತ್ತೇವೆ. ಪಾಸ್ಕಲ್ ತ್ರಿಭುಜದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಮುಂದಿನ ತರಗತಿಗಳಲ್ಲಿ ಕಲಿಯುತ್ತೀರಿ. ರಂಗೋಲಿ ವಿನ್ಯಾಸಗಳು. ಈ ರಂಗೋಲಿ ವಿನ್ಯಾಸವನ್ನು ಪುನಃ ರಚಿಸಲು ಪ್ರಯತ್ನಿಸಿ. ಮಧ್ಯದ ಸಾಲಿನಲ್ಲಿ 15 ಚುಕ್ಕೆಗಳಿಂದ ಪ್ರಾರಂಭಿಸಿ ಪ್ರತಿ ಸಾಲಿನಲ್ಲಿ 1 ಚುಕ್ಕೆಯನ್ನು ಕಡಿಮೆ ಮಾಡಿ 8 ಚುಕ್ಕೆಗಳ ಸಾಲು ಬರುವವರೆಗೆ ಮುಂದುವರಿಸಿ. ಈ ರಂಗೋಲಿಯು ಎಷ್ಟು ಸುಂದರವಾಗಿದೆ ನೋಡಿ. ಧನ್ಯವಾದಗಳು.